ನಮಸ್ಕಾರ, ನಾನು ಶ್ರೇಯನ್ ಜೈನ್. ನಾನಿವತ್ತು ಎಲ್ಲಿದ್ದೇನೆ ಅಂತ ಹೇಳಿದರೆ, ಈ ಜಾಗದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಮುಂದೆ ಬಹಳ ದೊಡ್ಡ ಶಿಕ್ಷಕನಾಗ್ತಾನೆ. ಇಂಗ್ಲೀಷ್ನ ಪ್ರೊಫೆಸರ್ ಆಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಆಗ್ತಾರೆ. ಆ ಇಂಗ್ಲೀಷ್ ಶಿಕ್ಷಕ ಹಲವಾರು ಇಂಗ್ಲೀಷ್ ಪುಸ್ತಕಗಳನ್ನು ಬರೆದರೂ ಕೂಡ ಅವರ ಹೆಸರು ಬಹಳ ವಿಖ್ಯಾತಿಯನ್ನು ಪಡೆದಂಥದ್ದು ಅವರ ಕನ್ನಡ ಕೃತಿಗಳಿಗೆ. ರಾಮಾಯಣ ದರ್ಶನಂನಂತಹ ಶ್ರೇಷ್ಠ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿ ಬಂದಂಥ ಕನ್ನಡದ ಹೆಮ್ಮೆ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರ ಕವಿ ಮನೆಯಲ್ಲಿ ನಾನಿದ್ದೇನೆ. ಬನ್ನಿ, ಕವಿ ಮನೆಯನ್ನು ನೋಡ್ಕೊಂಡು ಬರೋಣ. ಕಾರ್ಕಳದಿಂದ 97 ಕಿಲೋಮೀಟರ್ ದೂರ ಇರುವಂತಹ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮದಲ್ಲಿರುವಂತಹ ಕವಿ ಮನೆಯಲ್ಲಿ ನಾವಿದ್ದೇವೆ. ಇಲ್ಲಿ ಬಂದ ಕೂಡಲೇ ವಿಶ್ವ ಮಾನವ ಸಂದೇಶವನ್ನು ಸಾರುವ ಕುವೆಂಪು ಅವರು ನಮ್ಮನ್ನು ಸ್ವಾಗತಿಸ್ತಾರೆ. ಎಷ್ಟೇ ಬಿಸಿಲಿದ್ದರೂ ಕೂಡ ಈ ಚಾವಣಿಯ ಒಳ ಬಂದ ಕೂಡಲೇ ಎಲ್ಲ ಬಿಸಿಲು ಹೋಗಿ ತಂಪಾದ ವಾತಾವರಣ ಇಲ್ಲಿದೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮನೆ ಇದು. ಇದರ ಹೊರಭಾಗವೇ ಇಷ್ಟು ಸುಂದರವಾಗಿರುವಾಗ ಒಳಗಡೆ ಇನ್ನೆಷ್ಟು ಚಂದ ಇರಬಹುದು. ಈ ಮನೆಯ ಸಂಪೂರ್ಣವಾಗಿ ಹಲವಾರು ಕವಿವಾಣಿಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಎಪಿಸೋಡ್ ಬಹಳ ವಿಶೇಷ. ಯಾಕೆ ಅಂತ ಹೇಳಿದರೆ, ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ಸ್ 937 ಜನ ಇದ್ದಾರೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಈ ವಿಡಿಯೋ ಪಬ್ಲಿಷ್ ಆದ ನಂತರ ಇದು ಎಪಿಸೋಡ್ 10 ಆಗ್ತದೆ. ಹಾಗಾಗಿ ಈ ಎಪಿಸೋಡ್ 10ರ ಕೊನೆಯಲ್ಲಿ 1,000 ಗಡಿಯನ್ನು ದಾಟಿಸುವ ಆಸೆ ನನ್ನದಾಗಿದೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಹೊರಗಿನ ಕೆತ್ತನೆಗಳೇ ಇಷ್ಟು ಸುಂದರವಾಗಿರುವಾಗ ಇನ್ನೊಳಗಡೆ ಎಷ್ಟು ಚೆನ್ನಾಗಿರ್ಬೋದು. ಕೃಷಿಗೆ ಬೇಕಾಗುವ ವಸ್ತುಗಳನ್ನು ಈ ಜಾಗದಲ್ಲಿ ಇಟ್ಟಿದ್ದಾರೆ. ಈ ಕವಿ ಮನೆಗೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಮಗೆ ಒಂದು ಟಿಕೆಟ್ ಕೊಡ್ತಾರೆ. ಆ ಟಿಕೆಟಲ್ಲಿ ನಂಬರ್ 1,76,204 ಅಂದರೆ ಈ ಕವಿ ಮನೆಯನ್ನು ಈ ವರ್ಷ ನಾನು 1,76,204ನೇ ವ್ಯಕ್ತಿ ನಾನು ಈ ಮನೆಯ ಒಳಗಡೆ ಹೋಗ್ತಾನೆ. ಹಾಗೂ ಹಲವಾರು ವಿದ್ಯಾರ್ಥಿಗಳಿಗೆ, ಶಾಲೆ ವಿದ್ಯಾರ್ಥಿಗಳಿಗೆ ಯಾವುದೇ ಟಿಕೆಟ್ ಇಲ್ಲದೆ ಕೂಡ ಈ ಮನೆಯ ಒಳಗಡೆ ಪ್ರವೇಶವನ್ನು ಕೊಡ್ತಾರೆ ಅಂತ ಆದರೆ, ಈ ಮನೆಯನ್ನು ನೋಡಲಿಕ್ಕೆ, ಈ ಕವಿಯ ಮನೆಯನ್ನು ನೋಡಲಿಕ್ಕೆ ಬರುವವರ ಸಂಖ್ಯೆ ವರ್ಷಕ್ಕೆ ಸುಮಾರು 2-2.5 ಲಕ್ಷಕ್ಕಿಂತ ಅಧಿಕ ಜನ ಈ ಮನೆಯನ್ನು ನೋಡ್ತಾರೆ, ಸಂತೋಷಗೊಳ್ಳುತ್ತೆ. ತೋರಿಸ್ಬೇಕು ಅಂತ ಬಹಳ ಸಂತೋಷದಿಂದ ನಾನು ಕಾಯ್ತಾ ಇದ್ದೆ, ಕಾತರದಿಂದ ಇದ್ದೆ. ಆದರೆ ಹಲವಾರು ಕಾರಣಗಳಿಂದ ಯಾವುದೇ ರೀತಿಯಾದಂಥ ಕ್ಯಾಮರಾ ಈ ಮನೆಯ ಒಳಗಡೆ ಶೂಟಿಂಗಿಗೆ ಬಿಡದೇ ಇರುವುದರಿಂದ ಆ ಸುಂದರ ದೃಶ್ಯಗಳನ್ನು ನಾನು ಮಾತ್ರ ನನ್ನ ಮನಸ್ಸಿನಲ್ಲಿ, ನನ್ನ ಕಣ್ಣಿನಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ನಿಮಗೆ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ನೀವು ಈ ಜಾಗಕ್ಕೆ ಬಂದು ಆ ಸುಂದರ ದೃಶ್ಯಗಳನ್ನು ನೋಡಿ ತಣಿಯುವಂಥವರಾಗಿ ನೀವು ಈ ಕವಿ ಮನೆಗೆ ಬರ್ತಿರಲ್ಲ. ಈ ಮನೆಯನ್ನು ಸ್ಲೋ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಮನೆಯಲ್ಲಿ 2 ಮಹಡಿಗಳಿದೆ. ಆ 2 ಮಹಡಿಯ ಹಳೆಯ ಸ್ಟ್ರಕ್ಚರನ್ನು ಇದೇ ರೀತಿ ಇಟ್ಟಿರುವಂಥದ್ದಕ್ಕೆ ಮುಖ್ಯ ಕಾರಣ ಯಾರು ಅಂತ ಕೇಳಿದರೆ, ನಿಮ್ಗೆ ನೆನಪಿರಬೇಕು, ಹಸ್ತಶಿಲ್ಪ ಅನ್ನುವಂಥ ಎಪಿಸೋಡನ್ನು ನಾವು ಮಾಡಿದ್ವಿ. ಆ ಹಸ್ತಶಿಲ್ಪದ ಮೂಲ ರೂವಾರಿ ವಿಜಯನಾಥ್ ಶೆಣೈಯವರು. ಆ ವಿಜಯನಾಥ್ ಶೆಣೈಯವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಕೈಯಿಂದ ಮತ್ತೆ ಮೂಡಿ ಬಂದಂತಹ ಈ ಹಳೆಯ ಮನೆ ಕವಿ ಮನೆಯಾಗಿ ರೂಪಿಸಲ್ಪಟ್ಟಿದೆ. ಹಳೆಯ ಮನೆಯನ್ನು ಅದೇ ಸ್ಟ್ರಕ್ಚರನ್ನು ಇಟ್ಟುಕೊಂಡು ಭಾಳ ಸುಂದರವಾಗಿ ಮತ್ತೆ ನಿರ್ಮಿಸುವಂಥ ಕೆಲಸಗಳನ್ನು ಇಲ್ಲಿಯ ಟ್ರಸ್ಟ್ ಮಾಡಿದೆ. ಅದೇ ರೀತಿಯಲ್ಲಿ ಅದನ್ನು ಬೆಳೆಸುವಂಥ ಕೆಲಸಗಳು ಕೂಡ ಇವತ್ತಿಗೂ ನಡೀತಾ ಇರುವಂಥದ್ದು ಬಹಳ ಖುಷಿ ವಿಚಾರ. ಇವತ್ತು ಎಷ್ಟು ಬ್ಯುಸಿ ಇದೆ ಅಂತ ಹೇಳಿದರೆ, ನಮಗೊಂದು ಒಳ್ಳೆಯ ಜಾಗವೂ ಕೂಡ ಶೂಟ್ ಮಾಡಲಿಕ್ಕೆ ಸಿಗುತ್ತಾ ಇಲ್ಲ. ಅಷ್ಟು ಜನ ಈ ಭಾಗದಲ್ಲಿ ಈ ಕವಿ ಮನೆಯನ್ನು ನೋಡಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಆ ಕವಿಯನ್ನು ಕೇವಲ ಅವರ ಸಾಹಿತ್ಯದಿಂದ ಮಾತ್ರ ಅಲ್ಲ, ಈ ರೀತಿಯ ಜಾಗವನ್ನು ನೋಡುವುದರ ಮೂಲಕವೂ ಕೂಡ ಈ ಮಹಾಕವಿ ರಾಷ್ಟ್ರಕವಿ ಕುವೆಂಪು ಅವರನ್ನು ನೆನಪು ಮಾಡುವಂಥ ಕೆಲಸ ಈ ಜಾಗದಲ್ಲಿ ಆಗ್ತಾಯಿದೆ.
ನನಗೆ ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಈ ಜಾಗವನ್ನು ತೋರಿಸುವ ಕೆಲಸ ಮಾಡ್ತಾ ಇದ್ದೇನೆ. ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಅವರ ವಿವಿಧವಾಗಿರ್ತಕ್ಕಂಥ ಪರ್ಸ್ನಲ್ ಸ್ಪೇಸನ್ನು ಇಟ್ಟಿದ್ದಾರೆ. ಹಾಗೂ ಫಸ್ಟ್ ಫ್ಲೋರ್ ಮತ್ತು ಟಾಪ್ ಫ್ಲೋರ್ನಲ್ಲಿ ಶ್ರೀ ಕುವೆಂಪು ಅವರಿಗೆ ಸಿಕ್ಕಿರುವಂತಹ ಹಲವಾರು ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಅವರು ಬಳಸ್ತಾ ಇದ್ದಂಥ ವಸ್ತುಗಳನ್ನು, ಹಾಗೂ ಗ್ರೌಂಡ್ ಫ್ಲೋರ್ನಲ್ಲಿ ಅವರ ಹಳೆಯ ಚಿತ್ರಗಳನ್ನು, ಅವರ ಕುಟುಂಬದ ಎಲ್ಲರ ಚಿತ್ರಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥ ಕೆಲಸ ಆಗಿದೆ. ದಯಮಾಡಿ ಈ ಜಾಗಕ್ಕೆ ಬಂದು ಇದರ ಸೌಂದರ್ಯವನ್ನು ನೀವು ಸವಿಬೇಕು. ಕೆಲವೊಮ್ಮೆ ಒಂದು ಮನೆ, ಒಂದು ಬೆಟ್ಟ, ಒಬ್ಬ ಕವಿ ಒಟ್ಟಾಗಿ ಬಂದಾಗ ಅದು ಕೇವಲ ಸ್ಥಳವಾಗಿರುವುದಿಲ್ಲ, ಅದೊಂದು ಇತಿಹಾಸ ಆಗ್ತದೆ. ಅಂತಹ ಇತಿಹಾಸಕ್ಕೆ ಸಾಕ್ಷಿಯಾಗಿರುವಂತಹ ಜಾಗ ಕುಪ್ಪಳ್ಳಿ. ಈ ಕುಪ್ಪಳ್ಳಿಯಲ್ಲಿ ನಾವು ಈಗ ಹೋಗ್ತಾ ಇರುವಂಥದ್ದು ಕವಿಶೈಲಕ್ಕೆ. ಬನ್ನಿ, ಕವಿಶೈಲದ ಕಡೆಗೆ ನಾವು ಹೋಗೋಣ. ಈ ಕವಿಶೈಲದಲ್ಲಿ ಬೇರೆ ಬೇರೆ ರೀತಿಯ ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳನ್ನು ನಿಲ್ಲಿಸಿ ಬಹಳ ವಿಶೇಷವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದೇ ಜಾಗದಲ್ಲಿ ಕುವೆಂಪು ಅವರು, ಪೂರ್ಣಚಂದ್ರ ತೇಜಸ್ವಿ ಅವರು, ಹಲವಾರು ಮಂದಿ ಈ ಜಾಗದಲ್ಲಿ ಕೂತಿದ್ರಂತೆ. ಈ ಜಾಗದಲ್ಲಿ ಹಲವಾರು ಗ್ರಂಥಗಳನ್ನು ರಚಿಸಿದ್ರಂತೆ. ಇದೇ ನೋಡಿ ಕುವೆಂಪು ಅವರ ಸಮಾಧಿ. 90 ವರ್ಷಗಳ ಸುಂದರ ಬದುಕನ್ನು ನಡೆಸಿದವರು ಶ್ರೀ ಕುವೆಂಪು ಅವರು. ನಾವೀಗ ಕವಿಶೈಲದಲ್ಲಿದ್ದೇವೆ. ಇದು ಕೇವಲ ಒಂದು ಬೆಟ್ಟ ಅಲ್ಲ, ಅಥವಾ ಕವಿಯ ಸಮಾಧಿ ಮಾತ್ರ ಅಲ್ಲ. ಈ ಜಾಗದಲ್ಲಿ ಹಲವಾರು ಕೃತಿಗಳನ್ನು, ಈ ಪ್ರಶಾಂತತೆಯನ್ನು ಮೆಚ್ಚಿದಂತಹ ಕುವೆಂಪು ಅವರು ಈ ಜಾಗದಲ್ಲಿ ಕುಳಿತು ಹಲವಾರು ಕೃತಿಗಳನ್ನು ಬರೆದಿದ್ದಾರಂತೆ. ಈ ಜಾಗದಲ್ಲಿ ಧ್ಯಾನಕ್ಕೆ ಕೂತ್ಕೋತಾ ಇದ್ರಂತೆ. ಅಂಥ ಜಾಗದಲ್ಲಿ ನಾವಿದ್ದೇವೆ. ಹಾಗಾಗಿ ಈ ಜಾಗದಲ್ಲಿ ಮೌನ ಇದೆ. ಈ ಜಾಗದಲ್ಲಿ ಹಲವಾರು ಅರ್ಥಗಳಿದ್ದಾವೆ. ಈ ಸುಂದರ ಅರ್ಥಗಳನ್ನು ಹುಡುಕಿಕೊಂಡು ಹಲವಾರು ಜನರು ಬಂದು ಈ ಜಾಗದಲ್ಲಿ ಕೂತ್ಕೋತಾರೆ. ಆದರೆ ತಮಾಷೆ ವಿಚಾರ ಏನು ಅಂತ ಹೇಳಿದ್ರೆ, ಇದೊಂದು ಸಮಾಧಿ. ಈ ಜಾಗದಲ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅನ್ನುವಂಥದ್ದೇ ಗೊತ್ತಿಲ್ಲದೆ ಹಲವಾರು ಪ್ರವಾಸಿಗರು ತಮ್ಮ ಹೆಸರುಗಳನ್ನು ಎಲ್ಲೆಲ್ಲೋ ಬಂದು ಕೆತ್ತುತ್ತಾರೆ. ಶ್ರೇಷ್ಠ ಕವಿಗಳ ನೆನಪು ಅನ್ನುವಂಥದ್ದನ್ನು ಮರೆತು ಕೇವಲ ಇದನ್ನು ಪ್ರವಾಸಿ ತಾಣದ ರೀತಿಯಲ್ಲಿ ನೋಡುವಂಥದ್ದು ಬಹಳ ಬೇಸರದ ಸಂಗತಿ ಅಂತ ನನಗನ್ನಿಸ್ತದೆ. ಹಲವಾರು ಮಂದಿ ಈ ಜಾಗದಲ್ಲಿ ಜಂಪ್ ಮಾಡ್ತಾ ಇದ್ದಾರೆ, ಈ ಜಾಗದಲ್ಲಿ ಓಡ್ತಾ ಇದ್ದಾರೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದೇನು ಅಂದರೆ, ನಾವು ಬಂದಿರುವ ಜಾಗ ಇದು ಕೇವಲ ಪ್ರವಾಸಿ ತಾಣ ಅಲ್ಲ, ಇದೊಂದು ಹಲವಾರು ಸಾಹಿತ್ಯವನ್ನು ಬರೆದಂಥ ಶ್ರೇಷ್ಠ ಕವಿಯ ಒಂದು ನೆನಪು. ಆ ನೆನಪಿಗೆ, ಆ ಕವಿಗೆ ಒಂದು ಗೌರವವನ್ನು ಕೊಡುವಂಥದ್ದನ್ನು ಜನರು ಮೊದಲು ತಿಳ್ಕೋಬೇಕು ಅಂತ ಅನ್ನಿಸ್ತದೆ. ಕವಿ ಮನೆಯನ್ನು ನೋಡಿದ್ದೇವೆ, ಕವಿಯ ಸಮಾಧಿಯನ್ನು ನೋಡಿದ್ದೇವೆ, ಕವಿಶೈಲದಲ್ಲಿ ನಾವಿದ್ದೇವೆ. ಮುಂದೆ ನಾವು ತೇಜಸ್ವಿ ಅವರ ಸ್ಮಾರಕಕ್ಕೂ ಕೂಡ ಹೋಗ್ತೇವೆ. ಅಲ್ಲಿಗೆ ಇವತ್ತಿನ ಈ ಸಂಡೇ ವಿತ್ ಶ್ರೇಯನನ್ನು ನಾವು ಮುಗಿಸ್ತೇವೆ. ಆದರೆ ಬಹಳ ಸುಂದರವಾಗಿ ಈ ಕುಪ್ಪಳ್ಳಿಯನ್ನು ಎಲ್ಲಿ ಹೋದರೂ ಕೂಡ ಕುವೆಂಪು ಅವರ ನೆನಪು ಬರುವ ರೀತಿಯಲ್ಲಿ ಈ ಕುಪ್ಪಳ್ಳಿಯನ್ನು ಬೆಳೆಸಿರುವಂಥದ್ದು ಬಹಳ ವಿಶೇಷವಾದಂತಹ ಸಂಗತಿ. ಹಾಗಾಗಿ ನೀವು ತಪ್ಪದೆ, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ನೀವು ತಪ್ಪದೇ ಬರಬೇಕಾಗಿರುವಂತಹ ಜಾಗ ಕುಪ್ಪಳ್ಳಿ. ಎಲ್ಲಿ ಶ್ರೇಷ್ಠ ಕವಿ ತನ್ನ ಬಾಲ್ಯವನ್ನು ಕಳೀತಾರೆ, ತನ್ನ ಯೌವನವನ್ನು ಕಳೀತಾರೆ, ತನ್ನ ಹಲವಾರು ಮೇರು ಜೀವನದ ಘಟನೆಗಳನ್ನು ಮುಗಿಸ್ತಾರೆ. ಅಂಥ ಜಾಗ ಕುಪ್ಪಳ್ಳಿ. ಹಾಗಾಗಿ ಕುಪ್ಪಳ್ಳಿಗೆ ನೀವು ಬನ್ನಿ, ನಾನು ಬಂದಿದ್ದೇನೆ. ಅಂದಹಾಗೆ ನನಗೆ ಹೇಳಲಿಕ್ಕೆ ಮರ್ತೋಯ್ತು, ನೀವು ಕೂಡ ಕನ್ನಡ ಓದುಗರಾಗಿದ್ದರೆ ಕುವೆಂಪು ಅವರ ಎಲ್ಲ ಕಾವ್ಯಗಳು ಕೂಡ ಈ ಜಾಗದಲ್ಲಿ ಕವಿಮನೆಯಲ್ಲಿ ಸಿಗ್ತದೆ. ಹಾಗಾಗಿ ನೀವು ಕೂಡ ಅದನ್ನು ತೆಗೆದುಕೊಂಡು ಓದುವಂಥ ಒಳ್ಳೆಯ ಕೆಲಸವನ್ನು ನೀವು ಮಾಡಿ ಅಂತ. ಈ ಎಲ್ಲ ಚಿತ್ರಗಳು ನೀವೇನು ನೋಡ್ತಾ ಇದ್ದೀರಿ, ಇದು KP ಪೂರ್ಣಚಂದ್ರ ತೇಜಸ್ವಿಯವರ ಕ್ಯಾಮರಾದಿಂದ, ಕೈ ಚಳಕದಿಂದ ಬಂದಿರುವಂತಹ ಚಿತ್ರಗಳು. ಅವರು ಸೆರೆ ಹಿಡಿದಿರ್ತಕ್ಕಂಥ ಸುಂದರ ಚಿತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ.
KP ಪೂರ್ಣಚಂದ್ರ ತೇಜಸ್ವಿ ಬರೀ ಒಬ್ಬ ಕವಿ ಮಾತ್ರ ಅಲ್ಲ, ಅವರೊಂದು ಛಾಯಾಗ್ರಾಹಕ, ಅವರೊಬ್ಬ ವಿಜ್ಞಾನಿ, ಅವರೊಬ್ಬ ಪಾಕಶಾಸ್ತ್ರಜ್ಞ, ಅವರೊಬ್ಬ ಎಲ್ಲವನ್ನ ಅರಿತಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕುವೆಂಪು ಅವರ ಬಗ್ಗೆಯೂ ಕೂಡ ನಾನೊಂದು ಅಪಾರವಾದ ಗೌರವವನ್ನು ಇಟ್ಟುಕೊಂಡಿದ್ದೆ. ಆದರೆ ಅವರ ಕಾವ್ಯದ ಬಗ್ಗೆಯೂ ನನಗೆ ಆಸಕ್ತಿ ಬರಲಿಕ್ಕೆ ಕಾರಣ ಆದವರು KP ಪೂರ್ಣಚಂದ್ರ ತೇಜಸ್ವಿ. ಪ್ರತಿಯೊಬ್ಬ ಯುವಕನಿಗೂ ಕೂಡ ಮೊದಲು ಸಾಹಿತ್ಯದ ಹುಚ್ಚನ್ನು ಹಿಡಿಸುವಂಥವ್ರು ಯಾರಾದರಿದ್ದರೆ ನನ್ನ ಪ್ರಕಾರ ಅದು KP ಪೂರ್ಣಚಂದ್ರ ತೇಜಸ್ವಿ. ಹಲವಾರು ಪುಸ್ತಕಗಳನ್ನು ನಾನು KP ಪೂರ್ಣಚಂದ್ರ ತೇಜಸ್ವಿ ಅವರದ್ದನ್ನು ಓದಿದ್ದೇನೆ, ಇನ್ನೂ ಓದಲಿಕ್ಕೆ ಬಾಕಿ ಇದ್ದಾವೆ. ನೀವು ಕೂಡ ಓದಿದ್ದೀರಾ? ಕಮೆಂಟಲ್ಲಿ ಹೇಳಿ. ತಾಯಿ ಹಕ್ಕಿ ಮರಿ ಹಕ್ಕಿಗಳಿಗೆ ಆಹಾರವನ್ನು ನೀಡ್ತಾ ಇರುವಂತಹ ಸುಂದರ ದೃಶ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಸೆರೆ ಹಿಡಿತಾರೆ. ನನಗಿದು ಯಾಕೆ ವಿಶೇಷ ಅನ್ನಿಸ್ತದೆ ಈ ಎಲ್ಲ ಚಿತ್ರಗಳು ಅಂತ ಹೇಳಿದರೆ, ಯಾವುದೇ ಆಧುನಿಕ ಲೆನ್ಸ್ಗಳು, ಕ್ಯಾಮರಾಗಳಿಲ್ಲದೆ ಆ ಕಾಲಘಟ್ಟದಲ್ಲಿ ಅದರ ಬಗೆಗಿನ ಪ್ರೀತಿಯನ್ನು ಇಟ್ಟುಕೊಂಡು ಅಷ್ಟು ಹೊತ್ತು ಕಾದು ಈ ಎಲ್ಲ ಚಿತ್ರಗಳನ್ನು ಸೆರೆ ಹಿಡಿದಿರ್ತಕ್ಕಂಥದ್ದು ವಿಸ್ಮಯವೇ ಸರಿ. ಇದು ನೋಡಿ ತೇಜಸ್ವಿಯವರ ಸ್ಮಾರಕ. ಈ ಕವಿಗಳು ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ತಿರುಗಿದ್ರೆ ಈ ಊರು ಆ ಕವಿಗಳ ಬಗ್ಗೆಯೇ ಕಥೆಗಳನ್ನು ಹೇಳ್ತದೆ. ಹಾಗಾಗಿ ಇದು ಇಲ್ಲಿಯ ಕತೆ. ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರೋಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರೋಷ್ಟು ಕಥೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.